ಇಂದಿನಿಂದ 19ನೇ ಆವೃತ್ತಿಯ ಐಪಿಎಲ್ ಹವಾ ಶುರುವಾಗಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಪಂದ್ಯ ನಡೆಯುತ್ತೆ. ಆರ್ಸಿಬಿ ವರ್ಸಸ್ ಸನ್ರೈಸರ್ಸ್ ಹೈ ವೋಲ್ಟೇಜ್ ಕದನ ಇವತ್ತು ನಡೆಯುತ್ತೆ. ಇವತ್ತಿನಿಂದ 19ನೇ ಆವೃತ್ತಿಯ ಐಪಿಎಲ್ ಹವಾ ಶುರುವಾಗಲಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಓಪನಿಂಗ್ ಮ್ಯಾಚ್ ಇವತ್ತು ನಡೆಯುತ್ತೆ. ಆರ್ಸಿಬಿ ಹಾಗೂ ಸನ್ರೈಸರ್ಸ್ ನಡುವೆ ಹೈ ವೋಲ್ಟೇಜ್ ಕದನ ಇದು. ಇನ್ನು ಸ್ಟೇಡಿಯಂ ಸುತ್ತಮುತ್ತ ಪೊಲೀಸರು ಹೈ ಸೆಕ್ಯೂರಿಟಿಯನ್ನ ನೀಡಿದ್ದಾರೆ. ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ಮೆಟ್ರೋ ಸೇವೆಯನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಬರೋಬ್ಬರಿ 44 ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಮತ್ತು SRH ಮ್ಯಾಚ್ ಇದೆ. ಈ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಈ ಒಂದು ಮ್ಯಾಚ್ ನಡೆಯುತ್ತೆ. ಕಳೆದ ವರ್ಷ ಕಾಲ್ತುಳಿತದ ನಂತರ ನಡೀತಾ ಇರುವಂತಹ ಮೊದಲ ಪಂದ್ಯ ಇದು. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 2000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆಯಾಗಿದೆ. ಪ್ರತಿಯೊಂದು ಗೇಟ್ ಬಳಿಯಲ್ಲಿ ACP ರ್ಯಾಂಕ್ನ ಅಧಿಕಾರಿಯ ನೇತೃತ್ವದಲ್ಲಿ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಟಿಕೆಟ್ ಇಲ್ಲದೆ ಬರೋರ ಮೇಲೆ ಸ್ಕ್ವಾಡ್ ಟೀಮ್ ಒಂದು ಕಣ್ಣನ್ನು ಇಡಲಿದೆ. ಟಿಕೆಟ್ಲೆಸ್ ಜನರನ್ನು ಅಬ್ಸರ್ವ್ ಮಾಡೋದಕ್ಕೆ ಅಂತಾನೆ ಒಂದು ಸ್ಕ್ವಾಡ್ ಟೀಮ್, ಪ್ರತ್ಯೇಕವಾದಂತಹ ಸ್ಕ್ವಾಡ್ ಟೀಮ್ ಅದು. ಅವರು ಅಲ್ಲಿ ಇರ್ತಾರೆ, ಆ ಒಂದು ತಂಡ ಇರುತ್ತೆ. ಸಂಜೆ 4ರ ನಂತರ ಸ್ಟೇಡಿಯಂನ ಎಲ್ಲ ಗೇಟ್ಗಳನ್ನು ಓಪನ್ ಮಾಡಲಾಗುತ್ತೆ. ಕೇಂದ್ರ ವಿಭಾಗ DCP ಅಕ್ಷಯ ಮಚೀಂದ್ರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ನೀಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ. ಭವ್ಯ, ಇನ್ನು ಇವತ್ತು IPL ಹಬ್ಬ ಶುರುವಾಗಲಿದೆ ಇವತ್ತಿನಿಂದ. ಹೀಗಾಗಿ ಸೆಕ್ಯೂರಿಟಿ ಯಾವ ರೀತಿ ಇದೆ ಸ್ಟೇಡಿಯಂ ಸುತ್ತಮುತ್ತ? ಸಿಂಚನ ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಈಗಾಗಲೇ ಒಂದು ಕಡೆ ಪೊಲೀಸ್ ಭದ್ರತೆಯ ವ್ಯವಸ್ಥೆಯನ್ನು ಮಾಡಿದ್ರೆ, ಮತ್ತೊಂದು ಕಡೆ ಈ ಹಿಂದೆ ನಡೆದಂತಹ ದುರಂತವನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಸೊ ಈ ಕಾರಣಕ್ಕಾಗಿ ಅಂದ್ರೆ ಕ್ರಿಕೆಟ್ ನಡೆಯುವಲ್ಲ ಅನ್ನೋ ಬಹಳಷ್ಟು ಒಂದು ಗೊಂದಲ ಕೂಡ ಇತ್ತು. ಹೈಕೋರ್ಟ್ಗೆ ಬಹಳಷ್ಟು ಮಂದಿ ಪಿಟಿಷನ್ ಅನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಆ ಎಲ್ಲ ಗೊಂದಲದ ನಡುವೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ RCB ಮ್ಯಾಚ್ ನಡೀತಾ ಇದೆ. ಬೆಂಗಳೂರಿಗೆ ಇದೊಂದು ಹಬ್ಬದ ವಾತಾವರಣ ಹೇಳ್ಬೋದು. ಹಾಗೇನೆ ಬೆಂಗಳೂರು ಬಿಟ್ಟು ಬೇರೆ ಕಡೆಗಳಿಂದ ಕೂಡ ಇವತ್ತು ಮ್ಯಾಚ್ ವೀಕ್ಷಣೆಗೆ ಬರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಕಳೆದ ಬಾರಿ ಕಾಲ್ತುಳಿತದಿಂದ ಏನು 11 ಜನ ಸಾವನ್ನಪ್ಪಿದ್ರು, ಅವರಿಗೆ ಸಪರೇಟ್ ಆದಂತಹ ಸೀಟನ್ನು ಬಿಟ್ಟುಕೊಡುವ ಮೂಲಕ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಗುತ್ತೆ. ಹಾಗೇನೆ ಈ ಸಾವು ಸಂಭವಿಸಿದ ಕಾರಣ ಇಲ್ಲಿ ಒಂದು ಉದ್ಘಾಟನೆಯ ಸಮಾರಂಭ ಇರಲ್ಲ, ನೇರವಾಗಿ ಪಂದ್ಯ ಆಡೋ ಮೂಲಕ ಕೂಡ ಮಾಡಲಾಗುತ್ತೆ. ಸದ್ಯ ನಾನೀಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇದ್ದೀನಿ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಈ ಬಾರಿ ಬಹಳಷ್ಟು ಒಂದು ಭದ್ರತೆಯನ್ನು ಕೊಡಲಾಗಿದೆ. ಯಾಕಂದ್ರೆ ಕಳೆದ ಬಾರಿ ಅಭಿಮಾನಿಗಳು ಬಹಳಷ್ಟು ಗೊಂದಲದಿಂದ ಇಲ್ಲಿ ಬಂದಿದ್ರು. ಸೊ ಈ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಫಿಸಿಕಲಿ ಟಿಕೆಟ್ ಸಿಗುತ್ತೆ, ಅದನ್ನ ಖರೀದಿ ಮಾಡೋದಕ್ಕೆ ಕೂಡ ಮುಗಿಬಿದ್ದಿದ್ರು. ಸೊ ಈ ಕಾರಣಕ್ಕಾಗಿ ಈ ಬಾರಿ ಆನ್ಲೈನ್ ಟಿಕೆಟ್ನ ವ್ಯವಸ್ಥೆ ಮಾತ್ರ ಇರುವಂಥದ್ದು. ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಈ ವಸ್ತುಗಳನ್ನ ಎಲ್ಲ ಅಂದ್ರೆ ಯಾರೆಲ್ಲ ಆನ್ಲೈನ್ ಮೂಲಕ ಟಿಕೆಟ್ ಅನ್ನ ಪಡೆದಿದ್ದಾರೆ ಅವರು ಮ್ಯಾಚ್ ಅನ್ನ ನೋಡುವ ಸಂದರ್ಭದಲ್ಲಿ ಈ ವಸ್ತುಗಳನ್ನ ಯಾವುದನ್ನ ಕೂಡ ಒಳಗಡೆ ತೆಗೆದುಕೊಂಡು ಹೋಗುವಂತಿಲ್ಲ. ಫುಡ್ ಆಗಿರ್ಬೋದು, ಬಾಟಲ್ಸ್ ಆಗಿರ್ಬೋದು, ಅಂಬ್ರೆಲ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು. ಸೊ ಇದನ್ನ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನ ಎಂಟ್ರಿ ಗೇಟ್ ಅಲ್ಲಿ ನಾನಿದ್ದೀನಿ. ಇಲ್ಲಿಂದಲೇ ಆಟಗಾರರು ಕೂಡ ಒಳಗಡೆ ಹೋಗುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಒಂದು ಕಡೆ ನಮ್ಮ ಕನ್ನಡದ ಬಾವುಟ ಕೂಡ ರಾರಾಜಿಸ್ತಾ ಇರುವಂಥದ್ದು. ಹಾಗೇನೆ RCB ಫ್ಯಾನ್ಸ್ ಇಲ್ಲಿ ಅಂದ್ರೆ ಒಟ್ಟು ಇವತ್ತು ಎಲ್ಲಾ ಗೇಟ್ಗಳನ್ನ ಕೂಡ ತೆರೆದಿಡಲಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಕೆಲವೊಂದು ಗೇಟ್ಗಳು ಕ್ಲೋಸ್ ಇದ್ದ ಕಾರಣ ಅಭಿಮಾನಿಗಳಿಗೆ ಒಳಗಡೆ ಹೋಗುವ ಸಂದರ್ಭದಲ್ಲಿ ಬಹಳಷ್ಟು ಪ್ಯಾನಿಕ್ ಆಗಿದ್ರು. ಸದ್ಯ ಇದು ಮೇನ್ ಗೇಟ್ ನಾನಿರುವಂಥದ್ದು. ಈ ಗೇಟಲ್ಲೇ ಆಟಗಾರರು ಒಳಗಡೆ ಹೋಗ್ತಾರೆ. ಸದ್ಯ ಯಾವ ರೀತಿಯಾದಂತಹ ತಯಾರಿಗಳು ನಡೀತಾ ಇದೆ ನೀವು ನೋಡ್ತಾ ಇರ್ಬೋದು. ಒಂದು ಕಡೆ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕಳೆದ 1 ವಾರದಿಂದ ಕೂಡ ಮಾಕ್ ಡ್ರಿಲ್ ಮಾಡ್ತಾ ಇದ್ರು. ನಿನ್ನೆ ಆಗಿರ್ಬೋದು, ಮೊನ್ನೆ ಸ್ವತಃ ನಗರ ಪೊಲೀಸ್ ಆಯುಕ್ತರು ಬಂದು ಇಲ್ಲೊಂದು ಮಾಕ್ ಡ್ರಿಲ್ ಮಾಡೋ ಮೂಲಕ ಯಾವ ರೀತಿ ಅಲರ್ಟ್ ಆಗಿರಬೇಕು, ಅಭಿಮಾನಿಗಳು ಬಂದಾಗ ಯಾವ ರೀತಿ ಜನರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಕೂಡ ಪರಿಶೀಲನೆ ಮಾಡಿದ್ರು. ಸದ್ಯ ಏನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪೊಲೀಸರಿಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಅಂದ್ರೆ ವ್ಯವಸ್ಥೆ ಇಲ್ಲಿಯೇ ಆಗಿರ್ಬೋದು, ಕಮಾಂಡ್ ಸೆಂಟರ್ ಆಗಿರ್ಬೋದು, CCTV ದೃಶ್ಯಗಳಾಗಿರ್ಬೋದು, ಎಲ್ಲವನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಕೂಡ CCTVಯ ಕಣ್ಗಾವಲಿನಲ್ಲೇ ನಡೆಯುತ್ತೆ. ಯಾಕಂದ್ರೆ CCTV ಕೂಡ ಹೈ ವೋಲ್ಟೇಜ್ ಇರುವಂತಹ CCTV ಅಳವಡಿಕೆ ಮಾಡಿದ್ದಾರೆ. ಯಾಕಂದ್ರೆ ಕ್ರೌಡ್ ಎಲ್ಲಿ ಜಾಸ್ತಿ ಆಗುತ್ತೆ ಈ ಸಂದರ್ಭದಲ್ಲಿ ಅಲರ್ಟ್ ಮೆಸೇಜ್ ಅನ್ನ ಕಳಿಸುತ್ತೆ. ಸೊ ಈ ಸಂದರ್ಭದಲ್ಲಿ ಇರುವಂತಹ
ಪೊಲೀಸ್ ಸಿಬ್ಬಂದಿಗಳು ಅಲ್ಲಿಗೆ ತೆರಳಿ ಅಂದರೆ ಜನರನ್ನು ಅಲ್ಲಿಂದ ಚದುರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹಾಲಿ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸ್ ತಂಡಗಳ ನಡುವೆ ಈ ಒಂದು ಪಂದ್ಯ ನಡೆಯುತ್ತೆ. ಹೈದರಾಬಾದ್ ತಂಡಗಳ ಮುಖಾಮುಖಿ ಆಗುತ್ತೆ. ಈ ಸಂದರ್ಭದಲ್ಲಿ RCB ಫ್ಯಾನ್ಸೇ ನಮಗೆ ಬಹಳಷ್ಟು ಇದ್ದಾರೆ ಅಂತ ಹೇಳ್ಬೋದು. ಕಳೆದ ವಾರ ಬೆಂಗಳೂರಲ್ಲಿ ಹಠಾತ್ ಮಳೆ ಆಗಿತ್ತು. ಸೊ ಇವತ್ತು ಕೂಡ ಮಳೆ ಆಗುವ ಸಾಧ್ಯತೆ ಇದೆ. ಒಂದು ವೇಳೆ ಮಳೆ ಆದರೆ ಅಭಿಮಾನಿಗಳಿಗೆ ಕೊಂಚ ಬೇಸರ ಅಂತಲೇ ಹೇಳ್ಬೋದು. ಯಾಕಂದರೆ ಮಳೆ ಆಗುವ ಸಂದರ್ಭದಲ್ಲಿ ಪಂದ್ಯವನ್ನು ಮೊಟಕುಗೊಳಿಸುವ ಸಾಧ್ಯತೆ ಕೂಡ ಇರುತ್ತೆ. ಮತ್ತೊಂದು ಕಡೆ ಸಿಂಚನ, ನೀವೀಗ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಕೇಂದ್ರ ವಿಭಾಗದ DCP ಅಕ್ಷಯ್ ಮಚೀಂದ್ರ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಮುಂಜಾನೆಯಿಂದ ಕೂಡ ಪೊಲೀಸರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 2 ಕಮಾಂಡ್ ಸೆಂಟರ್ಗಳ ರಚನೆಯನ್ನು ಕೂಡ ಮಾಡಿರುವಂಥದ್ದು. ಒಂದು ಕಮಾಂಡ್ ಸೆಂಟರ್ ಸ್ಟೇಡಿಯಂ ಬಳಿ ಇರಲಿದೆ, ಮತ್ತೊಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಯಿಂದಲೇ ಮಾನಿಟರಿಂಗ್ ಮಾಡಲಾಗುತ್ತೆ. ಸೊ ಇಬ್ಬರು ಜಂಟಿ ಪೊಲೀಸ್ ಆಯುಕ್ತರು, 5 DCP, ಹಾಗೆಯೇ 21 ACP, 50 ಇನ್ಸ್ಪೆಕ್ಟರ್, 150 ಸಬ್ ಇನ್ಸ್ಪೆಕ್ಟರ್, ಹಾಗೆಯೇ KSRP, CAR, ಗರುಡ NSD ಪಡೆ, ಹಾಗೆಯೇ ಸಿವಿಲ್ ಡಿಫೆನ್ಸ್, ಹಾಗೆಯೇ ಸಹ ಭದ್ರತೆಗಳ ಬಳಕೆ ಮಾಡಿದ್ದಾರೆ. ಹಾಗೆಯೇ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬ್ಯಾರಿಕೇಡ್ಗಳ ಅಳವಡಿಕೆ ಕೂಡ ಮಾಡಿದ್ದಾರೆ. ಅಂದರೆ ಬ್ಯಾರಿಕೇಡ್ನ ಬಿಟ್ಟು, ಅಂದರೆ ಜನರನ್ನ ಬ್ಯಾರಿಕೇಡ್ ಮೂಲಕ ಸರತಿ ಸಾಲಿನಲ್ಲಿ ಒಳಗಡೆ ಹೋಗೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಸಂಪೂರ್ಣವಾಗಿ 4 ಗಂಟೆಯ ನಂತರ ಇಲ್ಲಿ ರಸ್ತೆಗಳನ್ನು ಕೂಡ ಕ್ಲೋಸ್ ಮಾಡಲಾಗುತ್ತೆ. ಈಗಾಗಲೇ ಎಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೇಳಿದ್ದಾರೆ, ಅಲ್ಲಿ ಮಾತ್ರ ಪಾರ್ಕಿಂಗ್ಗಳನ್ನು ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಈಗ ಜನರಿಗೆ ಬರೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಸಂಜೆ 4 ಗಂಟೆ ನಂತರ ಇಲ್ಲಿ ಯಾರು ಕೂಡ ಓಡಾಡುವಂತಿಲ್ಲ. ಯಾವೆಲ್ಲ ಗೇಟ್ಗಳನ್ನು ಹೇಳಿದ್ದಾರೆ ಆ ಗೇಟ್ಗಳ ಮೂಲಕ ಮಾತ್ರ ಪ್ರವೇಶಕ್ಕೆ ಒಂದು ದಾರಿಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಪ್ರತಿಯೊಂದು ಗೇಟ್ ಬಳಿ ಕೂಡ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಆಗಿದೆ. ಯಾರು ಕೂಡ ಟಿಕೆಟ್ ಇಲ್ಲದೆ, ಅಂದರೆ ಡೈರೆಕ್ಟಾಗಿ ಬಂದು ಮ್ಯಾಚ್ ನೋಡೋದಕ್ಕೆ ಅವಕಾಶ ಇಲ್ಲ. ಹಾಗೆಯೇ ಮತ್ತೊಂದು ಕಡೆ ಜನರು, ಅಂದರೆ ಅಭಿಮಾನಿಗಳು ಗೊಂದಲಕ್ಕೀಡಾಗಬಾರ್ದು. ಟಿಕೆಟ್ ಪಡೆದವರು ಮೆಟ್ರೋದಲ್ಲಿ ಫ್ರೀಯಾಗಿ ಇಲ್ಲಿ ಬಂದು ವೀಕ್ಷಣೆಯನ್ನು ಮಾಡ್ಬೋದು. ಯಾಕಂದರೆ ಮೆಟ್ರೋವನ್ನು ಕೂಡ ಅಂದರೆ ಇವತ್ತು ರಾತ್ರಿ 2 ಗಂಟೆವರೆಗೆ ಬಿಟ್ಟಿದ್ದಾರೆ. ಸೊ ಜನರಿಗೆ ಓಡಾಟ ಮಾಡೋದಕ್ಕೆ ಮೆಟ್ರೋ ಕೂಡ ಈಸಿಯಾಗಿ ಒಂದು ವ್ಯವಸ್ಥೆ ಆಗಲಿ ಅನ್ನೋ ಕಾರಣಕ್ಕಾಗಿ. ಹಾಗೆಯೇ KSRTCಯಿಂದ ಬಸ್ನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಂದರೆ ಮೆಟ್ರೋ ಸ್ಟೇಷನ್ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಬಸ್ಗಳನ್ನು ಕೂಡ ನಿಯೋಜಿಸಿರುವಂಥದ್ದು. ಪ್ರಮುಖವಾಗಿ ಇವತ್ತು ವಿಶೇಷ ಬಸ್ ವ್ಯವಸ್ಥೆ ಇರುತ್ತೆ. ಬಟ್ ಈಗಾಗಲೇ ಅಂದರೆ ಮಾಹಿತಿ ಪ್ರಕಾರ ಎಲ್ಲರೂ ಕೂಡ ಮೆಟ್ರೋವನ್ನೇ ಉಪಯೋಗಿಸಿ. ಯಾಕಂದರೆ ಮತ್ತೊಂದು ಕಡೆ ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ, ಕಳೆದ ಬಾರಿ ಇದು ಚಿನ್ನಸ್ವಾಮಿ ಸ್ಟೇಡಿಯಂನ ಎದುರುಗಡೆ ಇರುವ ದೃಶ್ಯ. ಈ ಮರಗಳ ಮೇಲೆ ಎಲ್ಲ ಅಭಿಮಾನಿಗಳು ಹತ್ತಿ ಬಹಳಷ್ಟು ಒಂದು ದಾಂಧಲೆ, ಅಂದರೆ ಒಂದು ರೀತಿಯಾಗಿ ಜನಗಳು ಜಾಸ್ತಿ ಆದಾಗ ಈ ಮರಗಳ ಮೇಲೆ ಎಲ್ಲ ಹತ್ತಿ ಒಂದು ಕುಳಿತುಕೊಂಡಿದ್ರು. ಯಾಕಂದರೆ ಈ ಮರಗಳ ಮೇಲೆ ಹತ್ತಿ ಕುಳಿತಾಗ ಡೈರೆಕ್ಟಾಗಿ ಸ್ಟೇಡಿಯಂ ಕಾಣುತ್ತೆ. ಅಷ್ಟು ಮಾತ್ರವಲ್ಲದೆ ಆಟಗಾರರನ್ನು ವೀಕ್ಷಣೆ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ, ಅಂದರೆ ಟಿಕೆಟ್ ಸಿಗದವರು. ಆದರೆ ಈ ಬಾರಿ ಯಾರಿಗೂ ಕೂಡ ಮರ ಹತ್ತೋದಕ್ಕೆ ಆಗಿರ್ಬೋದು, ಇಲ್ಲಿರುವಂತಹ ಬ್ಯಾರಿಕೇಡ್ಗಳಾಗಿರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ ಏನಿದೆ ಅದರ ಮೇಲೆ ಹತ್ತೋದಕ್ಕೆ ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡದೆ ಇಲ್ಲಿ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಯಾರು ಕೂಡ ಈ ಬ್ಯಾರಿಕೇಡ್ಗಳನ್ನು ದಾಟಿ ಇಲ್ಲಿ ಬರೋಂಗಿಲ್ಲ. ಹಾಗೆಯೇ ಈ ರಸ್ತೆ ಏನಿದೆ ಈಗ ವಾಹನಗಳು ಓಡಾಟ ಮಾಡ್ತಾ ಇದೆ. ಆದರೆ ಸಂಜೆ 4 ಗಂಟೆಯಿಂದ ಪೊಲೀಸರು ಮಾಕ್ ಡ್ರೈವ್ ಮಾಡ್ತಾರೆ. ಇಲ್ಲೆಲ್ಲರೂ ಪೊಲೀಸರು ಗಸ್ತು ತಿರುಗಿಕೊಂಡು ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಎಲ್ಲ ಮುಂದಾಗ್ತಾರೆ. ಅಷ್ಟು ಮಾತ್ರವಲ್ಲದೆ ಯಾರು ಅಭಿಮಾನಿಗಳು ಪ್ಯಾನಿಕ್ ಆಗಬಾರ್ದು. ಯಾರ ಬಳಿ ಎಲ್ಲ ಟಿಕೆಟ್ ಇದೆ ಅವರು ಯಾವ ಗೇಟ್ ಮುಖಾಂತರ ಅಲ್ಲಿ ಟಿಕೆಟಲ್ಲಿ ಸೂಚನೆ ಕೊಟ್ಟಿದ್ದಾರೆ ಆ ಗೇಟ್ ಮೂಲಕ ಕ್ರಿಕೆಟ್ ವೀಕ್ಷಣೆಗೆ ಬರಬಹುದು ಅನ್ನೋದು ಈಗಾಗಲೇ KC ಆಗಿರ್ಬೋದು, ನಗರ ಪೊಲೀಸ್ ಆಯುಕ್ತರಾಗಿರ್ಬೋದು, ಹಾಗೆಯೇ GBA ಕಮಿಷನರ್ ಕೂಡ ಕಿವಿ ಮಾತು ಹೇಳಿರುವಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.